ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಗುರು ಪೌರ್ಣಿಮೆ ಆಗಿರೋದ್ರಿಂದ ಎಲ್ಲರೂ ನಾವು ಇವತ್ತು ಗುರುಗಳನ್ನ, ಹಾಗೆ ನಮ್ಮ ಹೆತ್ತವ್ರನ್ನ, ಹಾಗೆ ಮುಖ್ಯವಾಗಿ ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿನ ನೆನೆಯುವಂತ ದಿನ, ಹಾಗೆ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳೋ ಅಂತ ದಿನ ಕೂಡ ಈ ದಿನ ಆಗಿದೆ. ಹಾಗೆ ಎಲ್ಲರೂ ಯಾರು ಮಿಸ್ ಮಾಡ್ದಲೆ, ಹುಣ್ಣಿಮೆ ಆಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ಬೈಕಲ್ಲಿ ಹೋಗೋದಾಗ್ಲಿ, ಸ್ವಲ್ಪ ಸೈಡಲ್ಲಿ ನಿಧಾನವಾಗಿ ಹೋಗೋದನ್ನ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಯಾಕೆಂದ್ರೆ ನಮ್ಮ ಜೀವ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಮಾವಾಸ್ಯೆ, ಹುಣ್ಣಿಮೆ ಹಿಂದಿನ ದಿವಸ ತುಂಬಾ ಜಾಗ್ರತೆಯಿಂದ ಗಾಡಿಗಳನ್ನ ಓಡಿಸೋದಾಗ್ಲಿ, ಏನಾದ್ರು ಹೊರಗಡೆ ಹೋಗೋದಾಗ್ಲಿ ತುಂಬಾ ಹುಷಾರಾಗಿ ಹೋಗ್ಲಿ. ಹಾಗೆ ಯಾರು ಕೂಡ ಅಮಾವಾಸ್ಯೆ, ಹುಣ್ಣಿಮೆ ಈ ದಿನ ಹಿಂದಿನ ದಿವಸ ಎಲ್ಲೂ ಹೊರಗಡೆ ಹೋಗದೆ ಇರೋದು ಇನ್ನ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಯಾಕೆಂದ್ರೆ ಎಮರ್ಜೆನ್ಸಿ ಇದ್ರೆ ಹೋಗ್ಲೇಬೇಕಂತ ಆದಂತ ಪರಿಸ್ಥಿತಿ ಬಂದ್ರೆ ಖಂಡಿತ ಹೋಗ್ಲೇಬೇಕಾಗುತ್ತೆ. ಹಾಗೆ ಪೌರ್ಣಮಿ ಇವತ್ತು ವಿಶೇಷ ಅಂತ ಅಂದ್ರೆ ನಾವು ಗುರುಗಳನ್ನ ಸ್ಮರಿಸುವಂತ ದಿನ ಕೂಡ ಆಗಿದೆ. ಹಾಗೆ ನಾವು ಎಲ್ಲಾರ್ನು ಅಂತಂದ್ರೆ ನಮ್ಮ ನಿಯರ್ ಇರುವಂತ ಯಾವುದೇ ದೇವಸ್ಥಾನ ಆಗಿರ್ಬೋದು, ಹಾಗೇನೆ ರಾಯರ ಮಠ ಆಗಿರ್ಬೋದು, ಅಥವಾ ಸಾಯಿಬಾಬಾ ಟೆಂಪಲ್ ಆಗಿರ್ಬೋದು, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಯಾವ ಟೆಂಪಲ್ ಇದೆ ಆ ಟೆಂಪಲ್ಗೆ ನೀವು ಹೋಗಿ ರಾಯರ ಆಶೀರ್ವಾದ, ಹಾಗೆ ಸಾಯಿಬಾಬಾ ಅವರ ಆಶೀರ್ವಾದನ ನೀವು ಪಡ್ಕೊಂಡ್ ಬರೋದು ತುಂಬಾನೇ ಮುಖ್ಯ ಆಗುತ್ತೆ ಈ ದಿನ. ಹಾಗೇನೆ ನಾವು ಯಾರಾದ್ರೂ ಮಕ್ಕಳೆಲ್ಲ ಇದ್ರೆ ದಯವಿಟ್ಟು ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಅವರ ಆಶೀರ್ವಾದ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವಿವಾಗ ತುಂಬಾ ದೂರ ದೂರ ಇರೋದ್ರಿಂದ ನಮ್ಮ ಗುರುಗಳನ್ನ ಹೋಗಿ ಹುಡ್ಕೋದು ಇದೆಲ್ಲ ತುಂಬಾ ಸ್ವಲ್ಪ ಕಷ್ಟ ಅನ್ಸ್ಬೋದು. ಹಾಗೆ ನಾನಿವತ್ತು ನಮ್ಮ ಗುರುಗಳನ್ನ ಇಲ್ಲಿಂದಾನೇ ನೆನ್ಕೊಳ್ತಾ, ಸ್ಮರಿಸ್ತಾ, ನನ್ಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೂ ಕೂಡ ನಾನು ಇಲ್ಲಿಂದಾನೇ ನೆನಪಿಸ್ಕೊಳ್ತೀನಿ. ಹಾಗೇನೆ ರಾಯರ ಮಠಕ್ಕೂ ಕೂಡ ಹೋಗಿ ಬರ್ಬೇಕು ಇವತ್ತು. ಮನೆಯಲ್ಲಿ ಪೂಜೆನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾಯ್ತು. ಸಿಂಪಲ್ ಆಗಿ ಪೂಜೆನ ಕೂಡ ಮುಗಿಸಿ ನಾನು ಟೆಂಪಲ್ಗೆ ಹೋಗಿ ಬರೋದಿದೆ. ಬನ್ನಿ, ನಾನಿವತ್ತು ಯಾವ ರೀತಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡಾಯ್ತಾ ನೋಡ್ಕೊಂಡ್ ಬರೋಣ. ಹಾಗೆ ನೀವು ಕೂಡ ಮರೆಯದಲ್ಲೇ ಇವತ್ತು ರಾಯರ ಆಶೀರ್ವಾದನ ಪಡ್ಕೊಂಡ್ ಬನ್ನಿ. ಹಾಗೆ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಿದ್ದೀನಿ. ಹಾಗೆ ಬನ್ನಿ ಇವತ್ತು ದೇವರ ಪೂಜೆನ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡು ಬಂದೆ ಅಂತ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ಹಾಗೆಯೇ ನಾನು ಕೂಡ ಪೂಜೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಇವತ್ತು ಬೇಗನೆ ಇದ್ದೆ, ಬಟ್ ಆದರೂ ಕೂಡ ನೈವೇದ್ಯಕ್ಕೆ ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಹಾಲನ್ನೇ ನೈವೇದ್ಯಕ್ಕೆ ಇಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕಿತ್ತಲ್ಲ. ಇವತ್ತಂತೂ ಕೇಳೋ ಹಾಗೆ ಇಲ್ಲ, ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಗುರುಪೌರ್ಣಿಮೆ ದಿನ ಅಂದರೆ ಸಾಯಿಬಾಬಾ ಟೆಂಪಲ್ ಆಗಲಿ ಅಥವಾ ರಾಘವೇಂದ್ರ ಸ್ವಾಮಿ ಮಠ ಆಗಲಿ ತುಂಬಾ ರಶ್ ಇರುತ್ತೆ. ಇವತ್ತಿನ ದಿನ ಹೋಗಿ ದರ್ಶನ ಮಾಡೋದೇ ಪುಣ್ಯದ ದಿನ ಅಂತ ಅಂದ್ಕೊಳ್ಬೋದು. ಆದರೆ ಏನು ಮಾಡೋಕ್ಕಾಗಲ್ಲ. ನಾನು ಕೂಡ ಬೇಗ ಬೇಗ ಪೂಜೆನ ಕೂಡ ಮುಗಿಸ್ಕೊಂಡೆ. ಬಟ್ ಮನೆಯಲ್ಲಿ ಪೂಜೆ ಅಂದರೆ ಗೊತ್ತಲ್ಲ ನಿಮಗೆ, ಎಷ್ಟೊಂದೆಲ್ಲ ಇರುತ್ತೆ ಅಲ್ವಾ. ಪೂಜೆ ಸಾಮಾನು ತೊಳಿಬೇಕು, ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಎಲ್ಲವನ್ನು ಕೂಡ ಪೂಜೆ ಮಾಡ್ಕೊಬೇಕಾಗುತ್ತೆ. ರಾಯರ ದಿನ, ಹಾಗೆ ಇವತ್ತು ರಾಯರ ದಿನ ಕೂಡ ಹೌದು. ಹಾಗೆಯೇ ನಾನು ಕೂಡ ರಾಯರ್ದಿಗೆ ಯಾವಾಗಲೂ ಗುರುವಾರನೇ ಉಪವಾಸ ಇರೋ ಹಾಗೆ ಇವತ್ತು ಗುರುಪೌರ್ಣಿಮೆಯೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ರಾಯರ ಉಪವಾಸನೂ ಆಯಿತು. ಹಾಗೆ ಪೌರ್ಣಿಮೆ ದಿನ ಇದ್ದಂತಹ ಉಪವಾಸಕ್ಕೂ ಕೂಡ ಒಂದು ಒಳ್ಳೆ ಸಾರ್ಥಕತೆ ಅಂತ ಹೇಳ್ಬೋದು. ಹಾಗೆ ಒಂದೇ ದಿನ ಗುರುವಾರ ಮತ್ತು ಆವತ್ತಿನ ದಿನವೇ ಪೌರ್ಣಮಿನೂ ಬಂದಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿಯೇ ಅನ್ನಿಸ್ತು. ಯಾಕೆಂದರೆ ಇಡೀ ಎಲ್ಲ ದೇಶಗಳಲ್ಲಿ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ, ಆದರೆ ನಮ್ಮಲ್ಲಂತೂ ಪೌರ್ಣಿಮೆ ದಿನ ಎಲ್ಲ ದೇವಸ್ಥಾನದಲ್ಲೂ ತುಂಬ ವಿಶೇಷತೆಯಿಂದ ಅದ್ಧೂರಿಯಾಗಿ ಪೂಜೆನ ನೆರವೇರಿಸ್ತಾರೆ. ಹಾಗೆ ಗುರುಗಳ ಸನ್ನಿಧಿಗೆ ಹೋಗಿ ಆಶೀರ್ವಾದನ ಕೂಡ ಪಡ್ಕೊತಾರೆ. ಎಲ್ಲರೂ ಹಾಗೆ ಅಲ್ವಾ. ಹಾಗೆಯೇ ನಾನು ಕೂಡ ಮನೆಯಲ್ಲಿ ಟಿಫನ್ ಎಲ್ಲ ಮಾಡಿದ್ದೆ ಬೆಳಗ್ಗೆನೇ. ಹಾಗೆಯೇ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ನಾನು ಕೂಡ ನಿಧಾನವಾಗಿ ಪೂಜೆ ಬೆಳಗ್ಗೆ ಬೇಗನೆ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಮಕ್ಕಳನ್ನೆಲ್ಲ ಹೊರಡಿಸಿ ಆಮೇಲೆ ನಿಧಾನವಾಗಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಮಾಡಿಕೊಂಡೆ. ರಾಯರಿಗೆ ಮಹಾಮಂಗಳಾರತಿನ ಕೂಡ ಮಾಡಿ, ಯಾವತ್ತೂ ಕೂಡ ತುಪ್ಪ ದೀಪನ ಹಚ್ಕೋಬೇಕಾಗುತ್ತೆ. ರಾಯರಿಗೆ ತುಪ್ಪ ದೀಪ ಹಚ್ಚಿದ್ರೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ತುಪ್ಪ ದೀಪ ಅಂತಂದರೆ ನೀವು ಇದ್ದರೆ ಹಚ್ಚಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಒಂದು ತುಳಸಿ ದಳ ಅರ್ಪಿಸಿದ್ರು ಕೂಡ ದೇವರಿಗೆ ಅದು ಅರ್ಪಣೆ ಆಗುತ್ತೆ. ಹಾಗೆಯೇ ನಾನು ಕೂಡ ಪ್ರತಿ ಹೆಣ್ಮಕ್ಳು ಕೂಡ ಪೂಜೆ ಮುಗಿದ ನಂತರ ತಾಳಿಗೆ ಹಾಗೆ ಹಣೆಗೆ ಕುಂಕುಮನ ಇಟ್ಕೊಳ್ಳೋದು ಶುಭ ಫಲ ಅಂತ ಹೇಳ್ಬೋದು. ಹಾಗೆ ನಾನು ಕೂಡ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ನನ್ನ ಸಂಕಲ್ಪನ ಕೂಡ
ಸಂಜೆ ತನಕ ಉಪವಾಸ ಇರೋ ಅಂತ ಸಂಕಲ್ಪ ಕೂಡ ಮಾಡಿಕೊಂಡಿದ್ದಾಗಿತ್ತು. ಹಾಗೆಯೇ ನಾನು ಕೂಡ ಮನೇಲಿ ಬೇಗ ಪೂಜೆನ ಮುಗಿಸ್ಕೊಂಡು ನಾನು ಕೂಡ ಹೊರಡಬೇಕಾಗಿತ್ತು ಟೆಂಪಲಿಗೆ. ಆಲ್ಮೋಸ್ಟ್ ಆಗಲೇ ಲೇಟ್ ಆಗಿಬಿಟ್ಟಿತ್ತು, ಆದರೂ ಪರವಾಗಿಲ್ಲ ಅಂತ ಹೇಳಿ ಹೇಗೋ ಹೆಂಗೋ ಪೂಜೆ ಎಲ್ಲ ಮುಗೀತಲ್ಲ, ಸರಿ ಹೋಗಿ ಬರೋಣ ಅಂತ ನಮ್ಮ MG ರೋಡಲ್ಲಿರೋ ಅಂಥ ರಾಘವೇಂದ್ರ ಸ್ವಾಮಿ ಮಠಗಳ ಸನ್ನಿಧಿಗೆ ಹೋದರೆ ಫುಲ್ ರಶ್ ಆಗಿತ್ತು. ಯಪ್ಪ ಏನು ಕ್ರೌಡ್ ಅಂತೀರ ಗೊತ್ತಾ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಈ ಕಡೆ ಪ್ರಸಾದದ ಕೌಂಟ್ರಿಗೆ ಹೋದ್ರೆ ಪ್ರಸಾದದ ಕೌಂಟ್ರ್ ಅಂತೂ ಕೇಳೋ ಹಾಗೆ ಇಲ್ಲ, ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು. ನನಗಂತೂ ಇವತ್ತು ಟೆಂಪಲ್ ದರ್ಶನ ಮಾಡ್ತೀನಾ ಇಲ್ವಾ, ರಾಯರನ್ನು ನೋಡ್ತೀನಾ ಇಲ್ವಾ ಅನ್ನೋ ಥರ ಆಗಿಬಿಟ್ಟಿತ್ತು. ಆದರೂ ಕೂಡ ನಾನು ಈ ರಶಲ್ಲಿ ನಿಜವಾಗ್ಲೂ ಹೋಗೋಕ್ಕಾಗಲ್ಲ ಅನ್ನಿಸ್ತು. ಆಮೇಲೆ ನಾನೇನು ಮಾಡಿದೆ, ಹಿಂಗೆ ಹೊರ್ಗಡೆ ನಮಸ್ಕಾರ ಹಾಕೊಂಡು ಹೋಗೋಣ, ಮತ್ತು ಸಂಜೆ ಬಂದ್ರಾಯಿತು, ಆವಾಗ ಕ್ರೌಡ್ ಕಮ್ಮಿ ಇರುತ್ತೆ ಅಂತ ಹೇಳಿ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟೆ. ದರ್ಶನ ಕೊನೆಗೂ ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇತ್ತು. ನೀವೇ ನೋಡಿದಿರಲ್ವ ಇತ್ತೀಚೆಗೆ ಆಗ್ತಿರೋಂಥ ಘಟನೆಗಳನ್ನ. ಇಷ್ಟೊಂದು ಕ್ರೌಡಲ್ಲಿ ಗೊತ್ತಿದ್ದು ಹೋಗೋದು ತಪ್ಪು ಅಂತ ನನಗನ್ನಿಸ್ತು. ಹಾಗೆಯೇ ನಾನು ಹೊರಗಡೆ ರಾಯರಿಗೆ ನಮಸ್ಕಾರ ಹಾಕಿ ಪ್ರದಕ್ಷಿಣೆನ ಮುಗಿಸಿ ನಾನು ಹೋಗಿದ್ದು ನಮ್ಮ ನಂಜನಗೂಡು ಇಂದ ಪ್ರತಿಷ್ಠಾಪನೆ ಆಗಿರುವಂಥ ಇನ್ನೊಂದು ರಾಘವೇಂದ್ರ ಸ್ವಾಮಿ ಮಠಗಳ ದೇವಸ್ಥಾನ ಕೂಡ ಇದೆ. ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಮತ್ತೆ ನಾನು ಗಾಡಿನ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಹೋಗಬೇಕು ಅಂತಲೇ ಹೋದೆ. ಆಮೇಲೆ ನೋಡ್ತಿದ್ದೀರಲ್ವ, ಊಟಕ್ಕಾಗಲಿ ಅಥವಾ ಇಲ್ಲಿ ದರ್ಶನ ಮಾಡಲಿಕ್ಕಾಗಲಿ ತುಂಬಾ ರಶ್ ಇತ್ತು. ನನಗಂತೂ ನಿಜವಾಗ್ಲೂ ದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಸ್ವಲ್ಪ ರಾಯರು ಕಾಣಿಸಿದ್ರು ಆಯಿತಾ, ಹಾಗೇ ನೋಡಿ ನಮಸ್ಕಾರ ಹಾಕಿ ನಾನು ಕೂಡ ಹೊರಟೆ. ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಇದ್ದಾರೆ, ನಮ್ಮ ಇಡೀ ಹಾಸನ್ನೇ ಈ ದೇವಸ್ಥಾನದಲ್ಲಿದೆ ಅಂತ ಅನ್ನಿಸ್ಬೋದು. ಅಷ್ಟೊಂದು ಕ್ರೌಡ್ ಇತ್ತು ಮಾತ್ರ. ಎಲ್ಲ ತುಂಬ ಜನ ಬಂದವರೆಲ್ಲ ಹಾಗೆಯೇ ಹೊರಟರು. ಹಾಗೆ ನಾನು ಕೂಡ ಇಲ್ಲಿಂದ ಹೊರಟಿದ್ದು ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಗೆ ಹೊರಟೆ. ಅಲ್ಲಿ ನನಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ, ಅಲ್ಲಿ ಇನ್ನೂ ಅಲಂಕಾರ, ಮಾರ್ನಿಂಗ್ ಒಂದು ಪೂಜೆ ಆಗಿತ್ತು, ಇನ್ನೊಂದು ಪೂಜೆ ಅಂದರೆ ಸೆಕೆಂಡ್ ಪೂಜೆ ಆ ಥರ ಎಲ್ಲ ಇರುತ್ತಲ್ಲ, ಅದನ್ನಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಇಲ್ಲಿ ಬೇಕಿದ್ದರೆ ನೀವು ದೀಪಗಳನ್ನ ಅವರೇ ಕೊಡ್ತಾರೆ. ಒಂದು 20 ರೂಪಾಯಿ ಅನಿಸಿದೆ ಒಂದು ದೀಪನ ತೊಗೊಂಡು ಅಲ್ಲೇ ಆರತಿ ಮಾಡಿ ಅಲ್ಲೇ ಇಟ್ಟು ಬರ್ಬೋದು. ಅವರೇ ದೀಪಗಳನ್ನ ಕೂಡ ಕೊಡ್ತಾರೆ. ರಾಯರಿಗೆ ನಿಮಗೆ ಇಷ್ಟವಾದಂಥ ಸೇವೆನ ಅಲ್ಲಿ ಮಾಡ್ಬೋದು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಕೂಡ ಅಲ್ಲೇ ಮಾಡ್ತಾಯಿದ್ರು. ಹಾಗೆಯೇ ನನಗೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ನೋಡ್ದಂಗಾಯಿತು. ಅದರ ಪ್ರಸಾದ ಕೂಡ ನನಗೆ ಸಿಕ್ಕಿದಂಗಾಯಿತು. ನೋಡಿ, ರಾಘವೇಂದ್ರ ಸ್ವಾಮಿಗಳವರ ಅಲಂಕಾರನ ಎಷ್ಟು ಚೆಂದವಾಗಿ ಮಾಡಿದ್ದಾರೆ ಅಂತ. ನನಗಂತೂ ಇಲ್ಲಿ ಒಂದು ಕಡೆ ಸಿಗಲಿಲ್ಲ, ಇನ್ನೊಂದು ಕಡೆ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಕೂಡ ಬಂದೆ. ನೋಡಿ, ಅಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಒಂದು ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ಅವರ ಪ್ರತಿಷ್ಠಾಪನೆ ಕೂಡ ಆಗಿದೆ. ನಾನು ಕೂಡ ಇಲ್ಲಿ ಮುಗಿಸಿ ಮತ್ತೆ ಮನೆಗೆ ಹೊರಟೆ. ಹಾಗೆ ನಾನಿಲ್ಲಿ ಪ್ರಸಾದನ ತೊಗೊಂಡು ಮನೆಗೆ ಹೊರಟೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ರಿಗೂ ಶುಭ ದಿನ.